ಕಾವೇರಿ ಮತ್ತು ಹೇಮಾವತಿ ನದಿಯಿಂದ ಈ ಭಾಗದ ಬಹುತೇಕ ರೈತರಿಗೆ ಆಗುತ್ತಿರುವ ಅನ್ಯಾಯವನ್ನು ತಪ್ಪಿಸುವ ಸಲುವಾಗಿ ಲಕ್ಕೂರು, ಸೋಂಪುರ ಹಾಗೂ ಕಣಿಯಾರು ಬಳಿ ಏತ ನೀರಾವರಿ ಸ್ಥಾಪಿಸುವಂತೆ ಸರ್ಕಾರಕ್ಕೆ ಮನವಿ ಮಾಡುವುದಾಗಿ ಕಾಂಗ್ರೆಸ್ ಮುಖಂಡ ಎಂಟಿ ಕೃಷ್ಣೇಗೌಡ ಹೇಳಿದರು. ಅರಕಲಗೂಡು ತಾಲೂಕಿನ ರಾಮನಾಥಪುರದಲ್ಲಿ ತುಂಬಿ ಹರಿಯುತ್ತಿರುವ ಪೂರ್ಣ ಕಾವೇರಿ ಹೊಳೆಗೆ ಸೋಮವಾರ ಬಾಗಿನ ಅರ್ಪಿಸಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈ ಬಾರಿ ಉತ್ತಮ ಮಳೆಯಾಗಿ ನದಿಗಳು ತುಂಬಿ ಹರಿದು ರೈತರಿಗೆ ಹಾಗೂ ನಾಡಿಗೆ ಉಳಿತಾಗಿದೆ. ಆದರೂ ತಾಲೂಕಿನಲ್ಲಿ ಜೀವನದಿ ಕಾವೇರಿ ಹಾಗೂ ಹೇಮಾವತಿ ಹೊಳೆ ಹಾದು ಹೋದರೂ ಹೆಚ್ಚಿನ ಅನುಕೂಲವಾಗಿಲ್ಲ. ಈ ಭಾಗದ ರೈತರ ಜಮೀನುಗಳಿಗೆ ಸಮರ್ಪಕವಾಗಿ ನೀರುಣಿಸಲು ಸಾಧ್ಯವಾಗಿಲ್ಲ. ಪರಿಣಾಮವಾಗಿ ನದಿ ಮೇಲ್ಭಾಗದ ಸಾವಿರಾರು ಎಕರೆ ಸಾಗುವಳಿ ಜಮೀನು ನೀರಾವರಿ ಸೌಲಭ್ಯದಿಂದ ವಂಚಿತವಾಗಿ ಅನ್ನದಾತರಿಗೆ ಅನ್ಯಾಯವಾಗುತ್ತಿದೆ. ರೈತರ ಹಿತದೃಷ್ಟಿಯಿಂದ ಏತ ನೀರಾವರಿ ಯೋಜನೆ ಅನುಷ್ಠಾನಗೊಳಿಸುವಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಮನವಿ ಮಾಡುವುದಾಗಿ ತಿಳಿಸಿದರು. ಒಂದು ಅರೇಂಜ್ ಮಾಡಿದ್ರು ನಮ್ಮ ಎಲ್ಲ ಕಾರ್ಯಕರ್ತರುಗಳು ಸೇರಿ ಇವತ್ತು ಏನು ಬಾಗಿನ ಬಿಡಬೇಕು ಅನ್ನೋ ಒಂದು ಮನಸ್ಥಿತಿ ಇಟ್ಕೊಂಡಿದ್ರು. ಅದ್ರ ಬಗ್ಗೆ ಇವತ್ತು ಬಂದು ಕಾವೇರಿಗೆ ಮೊದಲನೇ ಸಾರಿ ನಾವು ಅರ್ಪಣೆ ಮಾಡಿದ್ವಿ. ಪ್ರತಿ ಸಾರಿನೂ ಇನ್ನು ವರ್ಷ ಈ ಒಂದು ಕಾರ್ಯಕ್ರಮವನ್ನು ನಡೆಸ್ಕೊಂಡು ಹೋಗ್ತೀವಿ. ಆದರೆ ಈ ಕಾವೇರಿಯಿಂದ ಹೆಚ್ಚಿಗೆ ಅನುಕೂಲ ನಮ್ಮ ತಾಲೂಕಿಗೆ, ಜನಗಳಿಗೆ, ರೈತರಿಗೆ ಅನುಕೂಲ ಆಗಬೇಕಿದು. ಏಕೆ ಅಂತಂದ್ರೆ ಈಗ ನಮಗೆ ಕಡಿಮೆ ಆಗಿದೆ. ಈಗ ಹಾಸನ ಡಿಸ್ಟಿಕ್ ಅಲ್ಲಿ ಅರಕಲಗೂಡು ತಾಲೂಕಿಗೆ ಭಾರಿ ಕಡಿಮೆ ಆದಂತ ಅನುಕೂಲ ಆಗಿದೆ ಕಾವೇರಿಯಿಂದ. ಅದರಿಂದ ಇನ್ನೂ ಹೆಚ್ಚಿಗೆ ಅನುಕೂಲ ಕಾವೇರಿ ಕೊಡ್ಲಿ, ನಮ್ಮ ರೈತರಿಗೆ ಹೆಚ್ಚಿಗೆ ಅನುಕೂಲ ಮಾಡಿಕೊಟ್ಟು ಅವರಿಗೆ ಒಳ್ಳೆಯ ಸಮೃದ್ಧಿಯನ್ನು ಕೊಟ್ಟರೆ ಇನ್ನೂ ಹೆಚ್ಚಿಗೆ ಸೇವೆಗಳನ್ನ ಮಾಡಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಇವತ್ತು ಎಲ್ಲ ಜನಗಳು ಇವತ್ತು ಒಳ್ಳೆ ಮಳೆ ಆಗಿದೆ. ಈ ವರ್ಷದಲ್ಲಿ ಒಳ್ಳೆ ಮಳೆ ಬೆಳೆ ಆಗಿದೆ. ಅದರಿಂದ ಜನಗಳು ಸಂತಸದಿಂದ ಇದ್ದಾರೆ. ಇನ್ನೂ ಸಹ ಹೆಚ್ಚಿನ ಒಂದು ಮಳೆ ಬೆಳೆ ಆಗಿ ಇನ್ನು ನಮ್ಮ ರೈತರುಗಳಿಗೆ ಅನುಕೂಲ ಆಗಲಿ ಅಂತ ಹೇಳಿ ಈ ಕ್ಷೇತ್ರ ಏನಾಗಿದೆ ರಾಮನಾಥಪುರ ಅಂತ ಅಂದ್ರೆ, ಈ ಕ್ಷೇತ್ರದಲ್ಲಿ ರಾಮನಾಥಪುರ ಅಂತಂದ್ರೆ ಒಳ್ಳೆ ಹೆಸರುವಾಸಿಯಾದ ದೇವಸ್ಥಾನ, ಅದು ಅಭಿವೃದ್ಧಿ ಮಾಡಬೇಕು ಅಂತ ಹೇಳ್ಬಿಟ್ಟು ನಮ್ಮ ಈ ಸಂದರ್ಭದಲ್ಲಿ ಮುಖಂಡರಾದ ಬಿಜೆ ರಾಮೇಗೌಡ, ಶ್ರೀಶೈಲ, ಗೋವಿಂದರಾಜು, ಚಿಕ್ಕಣ್ಣಶೆಟ್ಟಿ, ಕಾಂತರಾಜು, ಗಣೇಶ್, ರವೀಂದ್ರ, ನಾಗರಾಜು, ಕುಮಾರ್, ಯೋಗಣ್ಣ, ಮಂಜು, ಸುಬ್ರಹ್ಮಣ್ಯ ಸೇರಿದಂತೆ ಇತರರಿದ್ದರು.